ಬಿಜೆಪಿಗೂ ಸಂಬಂಧಪಟ್ಟ ವಿಚಾರ ಇದೆ. ಮಂಡ್ಯದಲ್ಲಿ ಆಲ್ಮೋಸ್ಟ್ ಈ ಬಿಜೆಪಿ ಹಾಗೆ JDSನ ಮೈತ್ರಿಗೆ ಎಳ್ಳು ನೀರು ಬಿಡುವ ಪರಿಸ್ಥಿತಿ ಬಂದಂತೆ ಕಾಣ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಘೋಷಣೆ ಆಗೋಕ್ಕೂ ಮುಂಚೆನೇ ಒಂದರ್ಥದ ಬಿಕ್ಕಟ್ಟು ಎದುರಾಗಿದೆ. ಬಿಜೆಪಿ JDSಗೆ ಸೆಡ್ ಹೊಡೆಯೋಕೆ ಸಜ್ಜಾಗಿದೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಚುನಾವಣೆ ಘೋಷಣೆಗೂ ಮುನ್ನ ಬಿಕ್ಕಟ್ಟು, ಮುರಿದು ಬೀಳುತ್ತಾ ತೆನೆ ಕಮಲ ದೋಸ್ತಿ. ಮಂಡ್ಯ ಜಿಲ್ಲೆಯಲ್ಲಿ JDS ಮತ್ತು ಬಿಜೆಪಿ ಮೈತ್ರಿ ಸಂಕಷ್ಟಕ್ಕೆ ಬಂದಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಘೋಷಣೆಗೂ ಮುನ್ನ ಎರಡೂ ಪಕ್ಷಗಳಲ್ಲಿ ಅಸಮಾಧಾನ ತಲೆ ಎತ್ತಿದ್ದು ಮೈತ್ರಿಗೆ ಎಳ್ಳು ನೀರು ಎಂಬ ಗಾದೆಯಂತಾಗಿದೆ. ತೆನೆ ಮತ್ತು ಕಮಲದ ದೋಸ್ತಿ ಮುರಿದು ಬೀಳುವ ಹಂತ ತಲುಪಿದ್ಯಾ ಎಂಬ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಮುರಿದು ಬೀಳುತ್ತಾ ಬಿಜೆಪಿ JDS ಮೈತ್ರಿ. ಜನವರಿ 17ರಂದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಸಭೆ ನಡೆಯಲಿದ್ದು ಇದರ ಮೂಲಕ JDS ದಳಪತಿಗೆ ಟಕ್ಕರ್ ಕೊಡುವ ಯೋಜನೆ ಇದೆಯಂತೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬೇಡ ಎಂದು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದಾರೆ. ಆದರೆ MP ಮತ್ತು MLA ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಕಾರ್ಯಕರ್ತರನ್ನ ಗುದ್ದಾಟಕ್ಕೆ ಬಿಡುವುದು ಎಷ್ಟು ಸರಿ ಎಂಬ ಪ್ರಶ್ನೆಗಳು ಎದ್ದಿದ್ದು ಈಗ ಕಾರ್ಯಕರ್ತರ ನಡುವೆಯೇ ಅಸಮಾಧಾನ ವ್ಯಕ್ತವಾಗಿದೆ. ಬಿಜೆಪಿ JDS ಮೈತ್ರಿ ಮುಂದುವರಿಯುತ್ತೆ. ದೋಸ್ತಿ ಬಡಿದಾಟಕ್ಕೆ ಟ್ವಿಸ್ಟ್ ಕೊಟ್ಟ ಕುಮಾರಸ್ವಾಮಿ. JDS ಮತ್ತು ಬಿಜೆಪಿ ಅಲಯನ್ಸ್ ನ್ಯಾಚುರಲ್ ಅಲಯನ್ಸ್ ಅಂತ ಹೇಳಿ ನೆನ್ನೆ ತಾನೇ ಹೇಳಿದ್ದಾರೆ. ಅದರಿಂದ ಇಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲ್ಲ. ಅದರ ಬಗ್ಗೆ ನೀವು ಯಾರು ಸಂಶಯ ಪಡಬೇಡಿ. ರಾಜ್ಯಕ್ಕೆ ಒಳ್ಳೇದಾಗಬೇಕು. ರಾಜ್ಯಕ್ಕೆ ಒಳ್ಳೇದಾಗ ದೃಷ್ಟಿಯಿಂದ ನಾವು ಸರಿಯಾದ ರೀತಿಯ ತೀರ್ಮಾನಗಳು ತಗೊಳ್ತೀವಿ. ಬಿಜೆಪಿ ಕಾರ್ಯಕರ್ತರು ವರ್ಸಸ್ JDS ಕಾರ್ಯಕರ್ತರು. ಮಂಡ್ಯದಲ್ಲಿ JDS ಮತ್ತು ಬಿಜೆಪಿ ಮೈತ್ರಿ ದೀರ್ಘಕಾಲದಿಂದ ಇದೆ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದೇ ಸ್ಥಾನಕ್ಕೆ ಸ್ಪರ್ಧಿಸುವ ಸಾಧ್ಯತೆ ಹೆಚ್ಚಾಗಿವೆ. ಇದರಿಂದ ಮೈತ್ರಿಯ ಬಗ್ಗೆ ಬಿಜೆಪಿ ಮುಖಂಡರಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಕೆಲವರು ಮೈತ್ರಿ ಇದ್ದರೂ ಕಾರ್ಯಕರ್ತರನ್ನ ಗುದ್ದಾಟಕ್ಕೆ ಬಿಡುತ್ತಾರೆ. ಇದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿಗೂ ಸಂಬಂಧಪಟ್ಟ ವಿಚಾರ ಇದೆ. ಮಂಡ್ಯದಲ್ಲಿ ಆಲ್ಮೋಸ್ಟ್ ಈ ಬಿಜೆಪಿ ಹಾಗೆ JDSನ ಮೈತ್ರಿಗೆ ಎಳ್ಳು ನೀರು ಬಿಡುವ ಪರಿಸ್ಥಿತಿ ಬಂದಂತೆ ಕಾಣ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಘೋಷಣೆ ಆಗೋಕ್ಕೂ ಮುಂಚೆನೇ ಒಂದರ್ಥದ ಬಿಕ್ಕಟ್ಟು ಎದುರಾಗಿದೆ. ಬಿಜೆಪಿ JDSಗೆ ಸೆಡ್ ಹೊಡೆಯೋಕೆ ಸಜ್ಜಾಗಿದೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಚುನಾವಣೆ ಘೋಷಣೆಗೂ ಮುನ್ನ ಬಿಕ್ಕಟ್ಟು, ಮುರಿದು ಬೀಳುತ್ತಾ ತೆನೆ ಕಮಲ ದೋಸ್ತಿ. ಮಂಡ್ಯ ಜಿಲ್ಲೆಯಲ್ಲಿ JDS ಮತ್ತು ಬಿಜೆಪಿ ಮೈತ್ರಿ ಸಂಕಷ್ಟಕ್ಕೆ ಬಂದಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಘೋಷಣೆಗೂ ಮುನ್ನ ಎರಡೂ ಪಕ್ಷಗಳಲ್ಲಿ ಅಸಮಾಧಾನ ತಲೆ ಎತ್ತಿದ್ದು ಮೈತ್ರಿಗೆ ಎಳ್ಳು ನೀರು ಎಂಬ ಗಾದೆಯಂತಾಗಿದೆ. ತೆನೆ ಮತ್ತು ಕಮಲದ ದೋಸ್ತಿ ಮುರಿದು ಬೀಳುವ ಹಂತ ತಲುಪಿದ್ಯಾ ಎಂಬ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಮುರಿದು ಬೀಳುತ್ತಾ ಬಿಜೆಪಿ JDS ಮೈತ್ರಿ. ಜನವರಿ 17ರಂದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಸಭೆ ನಡೆಯಲಿದ್ದು ಇದರ ಮೂಲಕ JDS ದಳಪತಿಗೆ ಟಕ್ಕರ್ ಕೊಡುವ ಯೋಜನೆ ಇದೆಯಂತೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬೇಡ ಎಂದು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದಾರೆ. ಆದರೆ MP ಮತ್ತು MLA ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಕಾರ್ಯಕರ್ತರನ್ನ ಗುದ್ದಾಟಕ್ಕೆ ಬಿಡುವುದು ಎಷ್ಟು ಸರಿ ಎಂಬ ಪ್ರಶ್ನೆಗಳು ಎದ್ದಿದ್ದು ಈಗ ಕಾರ್ಯಕರ್ತರ ನಡುವೆಯೇ ಅಸಮಾಧಾನ ವ್ಯಕ್ತವಾಗಿದೆ. ಬಿಜೆಪಿ JDS ಮೈತ್ರಿ ಮುಂದುವರಿಯುತ್ತೆ. ದೋಸ್ತಿ ಬಡಿದಾಟಕ್ಕೆ ಟ್ವಿಸ್ಟ್ ಕೊಟ್ಟ ಕುಮಾರಸ್ವಾಮಿ. JDS ಮತ್ತು ಬಿಜೆಪಿ ಅಲಯನ್ಸ್ ನ್ಯಾಚುರಲ್ ಅಲಯನ್ಸ್ ಅಂತ ಹೇಳಿ ನೆನ್ನೆ ತಾನೇ ಹೇಳಿದ್ದಾರೆ. ಅದರಿಂದ ಇಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲ್ಲ.
ಅದರ ಬಗ್ಗೆ ನೀವು ಯಾರು ಸಂಶಯ ಪಡಬೇಡಿ. ರಾಜ್ಯಕ್ಕೆ ಒಳ್ಳೇದಾಗಬೇಕು. ರಾಜ್ಯಕ್ಕೆ ಒಳ್ಳೇದಾಗ ದೃಷ್ಟಿಯಿಂದ ನಾವು ಸರಿಯಾದ ರೀತಿಯ ತೀರ್ಮಾನಗಳು ತಗೊಳ್ತೀವಿ. ಬಿಜೆಪಿ ಕಾರ್ಯಕರ್ತರು ವರ್ಸಸ್ ಜೆಡಿಎಸ್ ಕಾರ್ಯಕರ್ತರು. ಮಂಡ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ದೀರ್ಘಕಾಲದಿಂದ ಇದೆ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದೇ ಸ್ಥಾನಕ್ಕೆ ಸ್ಪರ್ಧಿಸುವ ಸಾಧ್ಯತೆ ಹೆಚ್ಚಾಗಿವೆ. ಇದರಿಂದ ಮೈತ್ರಿಯ ಬಗ್ಗೆ ಬಿಜೆಪಿ ಮುಖಂಡರಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಕೆಲವರು ಮೈತ್ರಿ ಇದ್ದರೂ ಕಾರ್ಯಕರ್ತರನ್ನ ಗುದ್ದಾಟಕ್ಕೆ ಬಿಡುತ್ತಾರೆ. ಇದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿಗೂ ಸಂಬಂಧಪಟ್ಟ ವಿಚಾರ ಇದೆ. ಮಂಡ್ಯದಲ್ಲಿ ಆಲ್ಮೋಸ್ಟ್ ಈ ಬಿಜೆಪಿ ಹಾಗೆ ಜೆಡಿಎಸ್ನ ಮೈತ್ರಿಗೆ ಎಳ್ಳು ನೀರು ಬಿಡುವ ಪರಿಸ್ಥಿತಿ ಬಂದಂತೆ ಕಾಣ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಘೋಷಣೆ ಆಗೋಕ್ಕೂ ಮುಂಚೆನೇ ಒಂದರ್ಥದ ಬಿಕ್ಕಟ್ಟು ಎದುರಾಗಿದೆ. ಬಿಜೆಪಿ ಜೆಡಿಎಸ್ಗೆ ಸೆಡ್ ಹೊಡೆಯೋಕೆ ಸಜ್ಜಾಗಿದೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಚುನಾವಣೆ ಘೋಷಣೆಗೂ ಮುನ್ನ ಬಿಕ್ಕಟ್ಟು, ಮುರಿದು ಬೀಳುತ್ತಾ ತೆನೆ ಕಮಲ ದೋಸ್ತಿ. ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಸಂಕಷ್ಟಕ್ಕೆ ಬಂದಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಘೋಷಣೆಗೂ ಮುನ್ನ ಎರಡೂ ಪಕ್ಷಗಳಲ್ಲಿ ಅಸಮಾಧಾನ ತಲೆ ಎತ್ತಿದ್ದು ಮೈತ್ರಿಗೆ ಎಳ್ಳು ನೀರು ಎಂಬ ಗಾದೆಯಂತಾಗಿದೆ. ತೆನೆ ಮತ್ತು ಕಮಲದ ದೋಸ್ತಿ ಮುರಿದು ಬೀಳುವ ಹಂತ ತಲುಪಿದ್ಯಾ ಎಂಬ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಮುರಿದು ಬೀಳುತ್ತಾ ಬಿಜೆಪಿ ಜೆಡಿಎಸ್ ಮೈತ್ರಿ. ಜನವರಿ 17ರಂದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಸಭೆ ನಡೆಯಲಿದ್ದು, ಇದರ ಮೂಲಕ ಜೆಡಿಎಸ್ ದಳಪತಿಗೆ ಟಕ್ಕರ್ ಕೊಡುವ ಯೋಜನೆ ಇದೆಯಂತೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬೇಡ ಎಂದು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದಾರೆ. ಆದರೆ ಎಂಪಿ ಮತ್ತು ಎಂಎಲ್ಎ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಕಾರ್ಯಕರ್ತರನ್ನ ಗುದ್ದಾಟಕ್ಕೆ ಬಿಡುವುದು ಎಷ್ಟು ಸರಿ ಎಂಬ ಪ್ರಶ್ನೆಗಳು ಎದ್ದಿದ್ದು, ಈಗ ಕಾರ್ಯಕರ್ತರ ನಡುವೆಯೇ ಅಸಮಾಧಾನ ವ್ಯಕ್ತವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರಿಯುತ್ತೆ. ದೋಸ್ತಿ ಬಡಿದಾಟಕ್ಕೆ ಟ್ವಿಸ್ಟ್ ಕೊಟ್ಟ ಕುಮಾರಸ್ವಾಮಿ. ಜೆಡಿಎಸ್ ಮತ್ತು ಬಿಜೆಪಿ ಅಲಯನ್ಸ್ ನ್ಯಾಚುರಲ್ ಅಲಯನ್ಸ್ ಅಂತ ಹೇಳಿ ನಿನ್ನೆ ತಾನೇ ಹೇಳಿದ್ದಾರೆ. ಅದರಿಂದ ಇಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲ್ಲ. ಅದರ ಬಗ್ಗೆ ನೀವು ಯಾರು ಸಂಶಯ ಪಡಬೇಡಿ. ರಾಜ್ಯಕ್ಕೆ ಒಳ್ಳೇದಾಗಬೇಕು. ರಾಜ್ಯಕ್ಕೆ ಒಳ್ಳೇದಾಗ ದೃಷ್ಟಿಯಿಂದ ನಾವು ಸರಿಯಾದ ರೀತಿಯ ತೀರ್ಮಾನಗಳು ತಗೊಳ್ತೀವಿ. ಬಿಜೆಪಿ ಕಾರ್ಯಕರ್ತರು ವರ್ಸಸ್ ಜೆಡಿಎಸ್ ಕಾರ್ಯಕರ್ತರು. ಮಂಡ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ದೀರ್ಘಕಾಲದಿಂದ ಇದೆ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದೇ ಸ್ಥಾನಕ್ಕೆ ಸ್ಪರ್ಧಿಸುವ ಸಾಧ್ಯತೆ ಹೆಚ್ಚಾಗಿವೆ. ಇದರಿಂದ ಮೈತ್ರಿಯ ಬಗ್ಗೆ ಬಿಜೆಪಿ ಮುಖಂಡರಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಕೆಲವರು ಮೈತ್ರಿ ಇದ್ದರೂ ಕಾರ್ಯಕರ್ತರನ್ನ ಗುದ್ದಾಟಕ್ಕೆ ಬಿಡುತ್ತಾರೆ. ಇದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.